ಜೀತು, ಯಾರೇನೇ ಹೇಳಿದ್ರು, ನೀನನ್ನು ಎಷ್ಟೇ ಅವಾಯ್ಡ್ ಮಾಡಿದ್ರು, ಪ್ರತಿ ಕ್ಷಣಕ್ಕೂ ನನ್ನ ಮನಸ್ಸು ನಿನ್ನೆ ಹಂಬಲಿಸುತ್ತೆ ಕಣೋ, ಪ್ರತಿ ಕ್ಷಣಕ್ಕೂ. ಜೀವನದಲ್ಲಿ ಎಷ್ಟೋ ಸಲ ನಾವು ತಗೊಳ್ಳೋವಂಥ ನಿರ್ಧಾರಗಳು, ಎದುರಾಗುವಂಥ ಸನ್ನಿವೇಶಗಳು, ನಾವು ಹೋಗ್ತಿರೋ ದಾರಿನ, ನಮ್ಮ ಜೀವನದ ದಿಕ್ಕನ್ನೇ ಬದಲಿಸ್ಬಿಡ್ತವೆ. ಹಲೋ. ಹೇ ಹಾಯ್, ಹ್ಯಾಪಿ ಬರ್ತ್ಡೇ ಕಣೆ. ಥ್ಯಾಂಕ್ ಯು. ನಾವ್ ಫ್ರೆಂಡ್ಸ್ ಎಲ್ಲ ಟೆಂಪಲ್ ಹತ್ರ ಕಾಯ್ತಾ ಇರ್ತೀವಿ, ಬೇಗ ರೆಡಿ ಆಗಿ ಬಂದ್ಬಿಡು ಆಯ್ತಾ? ಸರಿ. ಮಿಸ್ ಮಾಡ್ಬೇಡ. ಈ ಪ್ರಪಂಚದಲ್ಲಿ ಯಾರಾದ್ರೂ ಅವ್ರ ಬರ್ತ್ಡೇಗೆ ಅವರೇ ಕೇಕ್ ತಂದು ಅವರೇ ಕೇಳಿ ವಿಶ್ ಮಾಡಿಸ್ಕೊಳ್ತಿರೋ ಮೊದಲನೇ ಹುಡುಗಿ ನಾನೇ ಅನ್ಸುತ್ತಲ್ಲ. ಹ್ಯಾಪಿ ಬರ್ತ್ಡೇ. ಹಬ್ಬ ಅದಾದ್ರೂ ಹೇಳುದ್ಯಲ್ಲ. ಕೇಕ್ ಆದ್ರೂ ಕಟ್ ಮಾಡಿ ತಿನ್ಸೋ. ಬರ್ತ್ಡೇ ಗಿಫ್ಟ್ ಏನು ಕೊಡಲ್ವಾ? ಏನ್ ಬೇಕು? ಹ್ಯಾಪಿನೆಸ್, ನೆಮ್ಮದಿ ಬೇಕು. ಅದು ನಿನ್ನಲ್ಲೇ ಇದೆ, ಹುಡ್ಕೋ. ಈ ಕೈ ಹಿಡ್ಕೊಂಡು ಒಂದೇ ಒಂದ್ಸಲ ಐ ಲವ್ ಯು ಅಂತ ಹೇಳು. ಲೈಫ್ ಲಾಂಗ್ ಖುಷಿಯಾಗಿರ್ತೀನಿ. ದಟ್ಸ್ ಮೈ ಹ್ಯಾಪಿನೆಸ್. ಏನ್ ಮೆಂಟ್ಲಾ ನೀನು? ಇಂಗ್ಲಿಷ್ ಮೂವೀಸ್ ಜಾಸ್ತಿ ನೋಡ್ತೀಯ ಅನ್ಸುತ್ತೆ, ಅದಕ್ಕೆ ಈ ತರ ಕೆಲ್ಸಕ್ಕೆ ಬಾರದ್ ಮಾತುಗಳು. ಇದೆಲ್ಲ ನಮ್ಮಂತವ್ರು ಕತೆ ಬರೆಯೋಕೆ, ಸಿನಿಮಾ ತೆಗಿಯೋಕೆ ಚಂದ.
ಪ್ರಾಕ್ಟಿಕಲಿ ವರ್ಕೌಟ್ ಆಗಲ್ಲ, ಅರ್ಥ ಮಾಡ್ಕೋ. ಇದೆಲ್ಲ ದಾಟ್ಕೊಂಡು ಮುಂದೆ ಬಂದಿದ್ದೀನಿ ನಾನು. ಇದೆಲ್ಲ ಈ ಟೈಮ್ಗೆ ಟೆಂಪ್ರವರಿ ಅಷ್ಟೇ. ಜೀವನ ಅನ್ನೋದು ದೊಡ್ಡದು. ನಾನೊಂದು ಗುರಿ ಇಟ್ಕೊಂಡು ಅದನ್ನ ಅಚೀವ್ ಮಾಡೋಕ್ಕೆ ಕಷ್ಟಪಡ್ತಿರೋನು. ನನ್ನ ಕನಸು ಬರೀ ನಾನು ಬರೀತಿರೋ ಕಲರ್ಸ್ ಆಫ್ ಲವ್ ಬುಕ್ ಅಷ್ಟೇ. ಅದ್ಬಿಟ್ರೆ ಬೇರೆ ಏನಿಲ್ಲ. ಸ್ವಲ್ಪ ಮೆಚ್ಯೂರ್ಡ್ ಆಗಿ ಥಿಂಕ್ ಮಾಡು. ಇನ್ನೊಂದು ಸಲ ಈ ಲವ್ ಗಿವ್ವು ಅಂತ ಕೆಲ್ಸಕ್ಕೆ ಬರೋದು ಮಾತಾಡಿದ್ರೆ ಅಷ್ಟೇ. ನೀನೇನೇ ಅಂದ್ರು ನಾನಿನ್ನ ಬಿಡಲ್ಲ ಕಣೋ. ಬಾಯ್. ಮಚ್ಚ ಬರ್ತಾ ಇದ್ದೀನಿ. ಇಲ್ಲೇ ರೋಡಲ್ಲಿದ್ದೀನಿ. ಸರಿ ಬಂದೆ. ಅನು, ಹೇ ಬರ್ಡೇ ಗರ್ಲ್, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಯಾಕೆ ಡಲ್ ಆಗಿದ್ಯಾ? ಜೀತು. ಅನು, ಅವ್ನ ವಿಚಾರ ಬಿಡು. ಅವನಿಂದ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀಯೋ ಅಷ್ಟೇ ಹರ್ಟ್ ಆಗ್ತೀಯಾ. ಬಿಡು ಅವನ ವಿಚಾರ, ಖುಷಿಯಾಗಿರೋ. ಅವನ್ ಯಾಕೆ ಹಾಗೆ? ರವಿ ನಂಗೊಂದು ಹೆಲ್ಪ್ ಮಾಡ್ತೀಯಾ ಪ್ಲೀಸ್? ಏನು? ನೀನ್ ಅವನ ಜೊತೆ ಇದ್ದಾಗ ನಾನು ನಿನ್ಗೆ ಕಾಲ್ ಮಾಡ್ತೀನಿ. ಬ್ಲೂಟೂತ್ ಅಲ್ಲಿ ರಿಸೀವ್ ಮಾಡು. ನನ್ ಬಗ್ಗೆ ಅವನ ಹತ್ರ ಕೇಳು. ಅವನೇನ್ ಹೇಳ್ತಾನೆ ಅಂತ ನೋಡೋಣ. ನಾನೇ ಕೇಳಿಸ್ಕೊತೀನಿ. ಅನು, ನೀನ್ ಖುಷಿ ನೀನೇ ಹಾಳು ಮಾಡ್ಕೊಂತಿದ್ಯಾ? ಪ್ಲೀಸ್ ಇದು ನನ್ನ ಬರ್ತ್ಡೇ ಗಿಫ್ಟ್ ಅನ್ಕೋ. ನಿನ್ನಿಷ್ಟ. ಲವ್, ಆ ಹುಡುಗಿನ ಯಾಕೋ ಅಷ್ಟೊಂದು ಹರ್ಟ್ ಮಾಡ್ತೀಯಾ? ಇವತ್ತಿನ ಕಾಲದಲ್ಲಿ ನಮ್ಮನ್ನು ಇಷ್ಟಪಡೋರು ಸಿಗೋದೇ ಕಷ್ಟ. ಅಂಥದ್ರಲ್ಲಿ ಆ ಹುಡುಗಿನ ಅಷ್ಟೊಂದು ನೆಗ್ಲೆಕ್ಟ್ ಮಾಡ್ತೀಯಾ? ಗುರು, ಈ ಫೀಲಿಂಗ್ಸ್, ಎಮೋಷನ್ಸ್, ಮಾರಲ್ ಇದೆಲ್ಲ ಪಕ್ಕಕ್ಕಿಡು. ಪ್ರಾಕ್ಟಿಕಲಿ ವರ್ಕೌಟ್ ಆಗಲ್ಲ ಕಣೋ. ಇದೆಲ್ಲ ನಾವು ಹೋಗೋ ದಾರಿಲಿ ಡಿಸ್ಟ್ರಾಕ್ಷನ್ಸ್ ಇದ್ದಾಗೆ. ಇದರಿಂದ ಆದಷ್ಟು ದೂರ ಇರಬೇಕು. ನನಗೆ ನಾನು ಬರೀತಿರೋ ಬುಕ್ ಪಬ್ಲಿಷ್ ಆದ್ರೆ ಸಾಕು. ಅದರಿಂದ ಸಿಗೋ ಖುಷಿ ನನಗೆ ಲೈಫ್ ಟೈಮ್. ಬೇರೆದಕ್ಕೆಲ್ಲ ನಾನು ಡಿಸ್ಟರ್ಬ್ ಆಗಲ್ಲ ಕಣೋ. ಲವ್, ನನ್ನ ಮಾತು ಕೇಳೋ. ನೀನು ಹಿಂಗೆ ನೆಗ್ಲೆಕ್ಟ್ ಮಾಡ್ತಾ ಹೋಗು. ಮುಂದೆ ಕೆಲವೊಂದು ನಿನ್ಗೆ ಬೇಕು ಅಂದ್ರೂ ಸಿಗಲ್ಲ. ಬೇಡ ಗುರು, ಈ ಪ್ರೀತಿ ಪ್ರೇಮ ಇದೆಲ್ಲ ಬರೋವಾಗ ಚಂದ. ಹೋಗ್ತಾ ಅದ್ರ ಡೆಪ್ತ್ ಏನಂತ ಗೊತ್ತಾಗತ್ತೆ. ಎಂಟ್ರಿ ಕೊಡುವಾಗ ಎಲ್ಲ ಹುಡುಗಿರು ಹೀಗೆ ಬರ್ತಾರೆ, ಎಲ್ಲ ಹುಡುಗಿರು ಒಂದೇ ತರ ಇರಲ್ಲ ಅನ್ನೋ ಡೈಲಾಗು ಹೊಡಿತಾರೆ. ಆದ್ರೆ ಬಿಟ್ಟೋಗೋವಾಗ ನನಗಿಂತ ಚೆನ್ನಾಗಿರೋ ಹುಡುಗಿ ಸಿಗ್ತಾಳೆ ಅನ್ನೋ ಡೈಲಾಗ್ ಮಾತ್ರ ಮಿಸ್ ಮಾಡಲ್ಲ. ನಾನು ಹೀಗೆ ಇರ್ತೀನಿ ಗುರು. ನನಗೆ ಆಟಿಟ್ಯೂಡ್ ಇದೆ ಅನ್ಕೊಂಡ್ರೂ ಪರವಾಗಿಲ್ಲ. ಐ ವಾಂಟ್ ಟು ಬಿ ಅಲೋನ್. ಇವಳೊಬ್ಳು ನಾನು ಬಿಟ್ಬಿಟ್ರೆ ಸಾಕು. ನೆಮ್ಮದಿಯಾಗಿರ್ತೀನಿ ಗುರು. ಮೈಂಡ್ ಕೂಡ ರಿಲೀಫ್ ಆಗುತ್ತೆ. ಮಗ, ಸರ್, ನಿಮ್ಮ ಹೆಸರೇನಂದ್ರಿ? ಸರ್ ಜೀತು, ರೈಟರ್. ಅದೇ ಕಲರ್ಸ್ ಆಫ್ ಲವ್ ಬುಕ್ ರೈಟರ್ ಅಲ್ವಾ? ಹೌದು ಸರ್. ಯಂಗ್ ರೈಟರ್. ಖುಷಿ ಆಗುತ್ತೆ ನಿಮ್ಮ ಇಂಟ್ರೆಸ್ಟ್ ನೋಡಿ. ಥ್ಯಾಂಕ್ ಯು ಸರ್. ಸ್ಟೋರಿ ರೆಡಿ ಇದೆಯಾ? ಹಾಂ ಸರ್. ಒಂದು ಕೆಲಸ ಮಾಡಿ, ಒಂದು 3 days ಬಿಟ್ಟು ಬನ್ನಿ. ಓಕೆ ಸರ್. ನಾನು ಅರ್ಜೆಂಟಾಗಿ ಬ್ಯಾಂಗ್ಳೂರ್ ಹೋಗ್ತಿದ್ದೀನಿ. ಓಕೆ ಸರ್. ಬಂದು ಸಿಗ್ತೀನಿ. ಆಮೇಲೆ ಸ್ಟೋರಿ ಮಾತಾಡೋಣ. ಆಯಿತು ಸರ್. ಓಕೆ. ಓಕೆ, ಗುಡ್ ಟು ಸಿ ಯು ಯಂಗ್ ಮ್ಯಾನ್. ಥ್ಯಾಂಕ್ ಯು ಸರ್. ರೆಡಿ. ಇವತ್ತು ಟೈಮ್ ಸರಿಯಿಲ್ಲ ಅನ್ಸುತ್ತೆ. ಅಣ್ಣ, ಅನು ಅಕ್ಕ ಆ ಹುಡುಗನಿಂದೆ ಸುತ್ತಾಡ್ತಾ ಇದ್ರು. ಮೊನ್ನೆ ನಾನು ನೋಡಿದೆ ಅಣ್ಣ. ನಿನ್ನ ಕೆಲಸ ಏನೋ? ಬರ್ಸಿ ಹೋಗೋ.
ಓಯ್ ಮತ್ತೆ ನೀನು ಬ್ಯಾವರ್ಸ್ ಹಿಂದೆ ಸುತ್ತಾಡೋದಾ? ನನ್ನಿಷ್ಟ. ನಿನ್ನಿಷ್ಟ. ನಮ್ಮಪ್ಪ ಬೋಳಿ ಮಗ ನಿಮ್ಮಮ್ಮನ ಹಿಡ್ಕೊಂಡು ನಿನ್ನ ನುಟ್ಟಿಸ್ದ. ಇರೋ ಆಸ್ತಿನೆಲ್ಲ ನಿನ್ನ ಹೆಸ್ರಿಗೆ ಬರ್ದಿಟ್ಟು ಸತ್ತೋಗ್ಬಿಟ್ಟ ಬ್ಯಾವರ್ಸಿ. ಅವನಿದ್ದಿದ್ರೆ ನಾನೇ ಸಾಯಿಸ್ಬಿಡ್ತಿದ್ದೆ. ನೀನು ಯಾವನ ಹಿಂದೆನೋ ಓಡೋಗ್ಲಿಕ್ಕೆ ನೋಡ್ತಿದ್ಯಾ? ಸಾಯ್ಲಿಕ್ಕಿಷ್ಟವಾ? ಮತ್ತೆ ನೀನು ಅವನ ಹಿಂದೆ ಹೋದ್ರೆ ನಿನ್ನನ್ನು ಹೊಡೆದು ಸಮುದ್ರಕ್ಕೆ ಎಸೆತೇನೆ. ಅರ್ಥ ಆಯ್ತಾ? ನನಗೆ 1 ಲೈನ್ ಸ್ಟೋರಿ ಹೇಳಿ. ಅದು ಇಷ್ಟ ಆದರೆ ಒಂದೊಂದು ಎಪಿಸೋಡ್ ಥರ ಪಬ್ಲಿಷ್ ಮಾಡೋಣ. ಓಕೆ? ಹಾ ಸರ್. ಹ್ಞೂ. ಸರ್, 1000 ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಿರುವಂತ ಒಂದು ಶ್ರೀಮಂತ ಹುಡುಗಿ ಲೈಫಲ್ಲಿ ತುಂಬಾ ಸ್ಟ್ರಗಲ್ ಮಾಡ್ತಿರುವಂತ ಒಬ್ಬ ಹುಡುಗನನ್ನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಲವ್ ಮಾಡ್ತಿರ್ತಾಳೆ. ಕೊನೆಗೆ ತಾನು ಪ್ರಾಣ ಬಿಡಬೇಕಾದ ಪರಿಸ್ಥಿತಿ ಎದುರಾದಾಗಲೂ ಅವಳು ಅವನ್ನ ಬಿಟ್ಕೊಡೋಕೆ ರೆಡಿ ಇರಲ್ಲ. ಅದು ಯಾಕೆ, ಹೇಗೆ ಅನ್ನೋ ಹಲವಾರು ಮಜಲುಗಳೇ ಕಲರ್ಸ್ ಆಫ್ ಲವ್ ಸರ್. ನೋಡಿ ಇವ್ರೆ, ಈ ಥರ ಪ್ರೀತಿಗಾಗಿ ಪ್ರಾಣ ಕೊಡೋದು ಅದು ಇದು ಅನ್ನೋದಲ್ಲ, ಬರೀ ಫ್ಯಾಂಟಸಿ ಅಷ್ಟೇ. ಈ ಥರ ರೋಮಿಯೋ ಜೂಲಿಯೆಟ್, ನಿನಗಾಗಿ ನಾನು ಅನ್ನೋ ಥರ ಸಾಕಷ್ಟು ಕತೆಗಳು, ಡ್ರಾಮಾಗಳು ಬಂದ್ಬಿಟ್ಟಿದೆ. ವಿಷಯ ಪ್ರಾಕ್ಟಿಕಲ್ ಆಗಿರಬೇಕು. ಇದು ನಿಜವಾಗ್ಲೂ ನಡೆಯುತ್ತೆ ಅನ್ನಿಸ್ಬೇಕು. ಓಕೆ. ಆ ಥರ ಏನಾದರೂ ಮಾಡಿ. ಇವಾಗ ಟ್ರೆಂಡ್ ಬೇರೆ ಇದೆ. ಇವತ್ತಿನ ಮೊಬೈಲ್ ಕಾಲದಲ್ಲಿ ಹುಡುಗಿ ಹುಡುಗನ ಪ್ರಾಣ ಕೊಡೋ ಲೆವೆಲ್ಗೆಲ್ಲ ಇವಾಗ ಲವ್ ಮಾಡ್ತಾಳೆ ಹೇಳಿ? ಇಲ್ಲ ಸರ್. ಫಾರ್ ಎಕ್ಸಾಂಪಲ್, ಇವ್ರೆ, ಹಾಂ ಸರ್. ನಿಮ್ಮ ಹೆಸರೇನು? ರವಿ ಸರ್. ನೀವು ಲವ್ ಮಾಡಿರ್ತೀರಾ. ಹಾ. ಅದೇ ಹುಡುಗಿ ಇವಾಗ ನಿಮ್ ಜೊತೆ ಇದ್ದಾಳಾ? ಇಲ್ಲ ಸರ್. ನೀವು ಮಾಡಿದ್ದೀರಾ? ಸಂಕೋಚ ಬೇಡ, ಟ್ರೀಟ್ ಮೀ ಆಸ್ ಯೋರ್ ಫ್ರೆಂಡ್. ಹಾ ಸರ್. ಅದೇ ಹುಡುಗಿ ಮದುವೆ ಆಗಿದ್ದೀರಾ? ಇಲ್ಲ ಸರ್. ಅಲ್ವಾ? ನೋಡಿ, ಮತ್ತೆ ನಿಮ್ಮಲ್ಲೇ ಒಂದು ಕತೆ ಇದೆ ಸರ್. ಈ ಥರ ಪ್ರಾಕ್ಟಿಕಲ್ ಆಗಿ ಟ್ರೈ ಮಾಡಿ. ಒಂದು ಕೆಲಸ ಮಾಡಿ, ನೀವು ನಿಮ್ಮದೇ ಲವ್ ಸ್ಟೋರಿ ಹೇಳಿ. ನಾನೇ ನಿಮಗೊಂದು ಒಳ್ಳೆ ಕಾನ್ಸೆಪ್ಟ್ ಕೊಡ್ತೀನಿ. ಮಗ ನಂದ ಸರ್? ಬೇಡ ಸರ್. ಅರೆ ಹೇಳಿ ಹೇಳಿ, ಸಂಕೋಚ ಬೇಡ. ನಂದು ಲವ್ ಫೇಲಿಯರ್ ಆದ್ಮೇಲೆನೆ ನಾನು ಲೈಫಲ್ಲಿ ಪಾಸ್ ಆಗಿದ್ದು. ಹೇಳಿ. ಹಲೋ, ಏನ್ ಕನ್ಸ್ ಕಾಣ್ತಿದ್ಯಾ? ಮನ್ಸಲ್ಲೇ ಫೀಲ್ ಮಾಡ್ತಿದ್ದೆ. ನಿನ್ನ ಎಷ್ಟು ಸಲ ನೋಡಿದ್ರು ಫಸ್ಟ್ ಸಲ ನೋಡ್ತಿದ್ದೀನಿ ಅನ್ನೋ ಫೀಲ್ ಕಣೆ ನನಗೆ. ಅದಕ್ಕೆ ನಾನು ಬರಲ್ಲ ಅಂದಿದ್ದು. ಸುಮ್ನೆ ಏನೇನೋ ಫೀಲ್ ಮಾಡ್ತೀಯಾ, ಆಮೇಲೆ ಅದನ್ನೇ ತುಂಬಾ ಡೀಪ್ ಆಗಿ ತಗೋತೀಯಾ. ನಿನ್ನ ಫಸ್ಟ್ ಟೈಮ್ ಸ್ಯಾರಿಲ್ ನೋಡಿದ್ನಲ್ಲ. ಹಲೋ, ಫಸ್ಟ್ ಟೈಮ್ ಅಲ್ಲ, ತುಂಬಾ ಸಲಿ ಹಾಕಿದೀನಿ, ನೀನ್ ನೋಡಿಲ್ಲ ಅಷ್ಟೇ. ಎಲ್ಲದಕ್ಕೂ ಬರೀ ಉಲ್ಟಾ ಅನ್ಸ. ಸರಿ, ಹತ್ಕೋ. ಡೈರೆಕ್ಟ್ ಆಗಿ ಬಸ್ ಸ್ಟ್ಯಾಂಡ್ ಹತ್ರನೇ ಡ್ರಾಪ್ ಮಾಡು. ಹಾಗಾದ್ರೆ ಸ್ನ್ಯಾಕ್ಸ್? ಅದೆಲ್ಲ ಆಗಲ್ಲ ಅಪ್ಪ. ಅಲ್ಲಿ ನಮ್ ಡ್ಯಾಡಿ ಫ್ರೆಂಡ್ಸ್ ಎಲ್ಲ ಓಡಾಡ್ತಿರ್ತಾರೆ, ಯಾರಾದ್ರೂ ನೋಡಿದ್ರೆ ಅಷ್ಟೇ. ಸರಿ ಬಿಡು, ಆಯ್ತು. ಯಾವಾಗ್ಲೂ ಅವ್ರು ನೋಡ್ತಾರೆ, ಇವ್ರು ನೋಡ್ತಾರೆ, ಇದೇ ಆಗೋಯ್ತು. ಯಾವ ಸಿಮೆ ಲವರ್ ಕಣೆ ನೀನು? ಬಸ್ಸಲ್ಲಿ ಹೋಗು. ನಾನು ಯಾವಾಗಾದ್ರೂ ಹೇಳಿದಿನಾ? ಎಲ್ಲ ನಿಂಗೆ ಗೊತ್ತು ತಾನೆ. ಸರಿ ಬಿಡು, ಬೇಡ.
ಸರಿ ಹತ್ಕೋ. ಏ ಸಾರಿ ಕಣೆ, ಸಾರಿ, ಪ್ಲೀಸ್ ಸಾರಿ ಆಯ್ತಾ, ನಂದೇ ತಪ್ಪು ಆಯ್ತಾ. ನಾ ಸುಮ್ಮನೆ ರೇಗ್ಸೋಕೆ ಅಂತಮ್ಮ ಮಾಡಿದ್ದು. ಎಷ್ಟು ಹರ್ಟ್ ಮಾಡ್ತೀಯಲ್ಲ, ನಾನು ಒಂದು ಹುಡುಗಿ, ಅರ್ಥ ಮಾಡ್ಕೊ. ಸಾರಿ ಕಣೆ, ಸಾರಿ ಆಯ್ತಾ, ಸಾರಿ. ಇನ್ನೊಂದ್ಸಲ ಆಗಿ ಮಾಡಲ್ಲ ಆಯ್ತಾ, ಪ್ಲೀಸ್ ಹತ್ಕೋ. ಒಳ್ಳೆ ಬುದ್ದು ಕಣೆ ನೀನು. ಸರಿ ಬಾ. ಸಂಚಲನವು ನೀನು, ನಿನ್ನ ಅನುಸರಿಕೆಯು ನಾನು. ಮರೆಯಾದರೆ ನೀನು, ಕಳೆದೋಗುವೆ ನಾನು. ಕೊನೆಯಾಗದು ಇನ್ನು, ಜೊತೆಗಿರುವೆನು ನಾನು. ನವಿರಾದ ಸಾಲೊಂದನಾಗಿ ಚುವೆ, ನಿನಗಾಗಿ ನಾ ಕಾಯುವೆ. ಕಾಣದೂರ ಕಡಲ ತೀರ ಕಲ್ಪನೆಗಳ ಸಾರ, ಮನದಿ ಅರಳಿ ಮಧುರವಾಗಿದೆ. ವಿರಳವಾದ ವಿರಸವೊಂದು ಮೈ ಮನಗಳ ಸೇರಿ, ಸರಳವಾಗಿ ಹೃದಯ ಮೀಟಿದೆ. ಕಲರ್ಸ್ ಆಫ್ ಲವ್ ಬುಕ್ ಇನ್ನೂ ಕಂಪ್ಲೀಟ್ ಆಗಿಲ್ವಾ? ಲಾಸ್ಟ್ ಎಪಿಸೋಡ್ ಪೆಂಡಿಂಗ್ ಇದೆ, ಇನ್ನೊಂದು ಮಂತ್ ಅಷ್ಟೇ ಕಂಪ್ಲೀಟ್ ಆಗತ್ತೆ. ಹೌದಾ? ಜೀತು, ಈ ಸಮುದ್ರಕ್ಕೆ ನಾನು ನಿನ್ನ ತಳ್ಳಿದ್ರೆ ಏನಾಗತ್ತೆ? ಮತ್ತೆ ದಡಕ್ ತಂದು ಬಿಸಾಕತ್ತೆ. ಯಾಕೆ? ಒಳ್ಳೆಯವರಾದ್ರೆ ದಡಕ್ ತಂದು ಬಿಸಾಕತ್ತೆ, ಕೆಟ್ಟವರಾದ್ರೆ ಒಳಗಡೆ ಹೇಳ್ಕೊಂಡು ಹೋಗತ್ತೆ. ನಾನ್ ಬಿದ್ರೆ ಒಳಗಡೆ ಹೇಳ್ಕೊಂಡು ಹೋಗತ್ತೆ. ಯೂ ಪ್ರತಿ ಭೇಟಿಯಲ್ಲೂ ಹೊಸದಾಟಿ ಇರಲು, ಬರಿ ಮೂಕನಾದೆ ಮಾತಿಲ್ಲದೆ. ಕೃತಿಯಾಗಿ ಮೂಡಿ ಶ್ರುತಿಯಾಗುತ್ತಿರಲು, ಒಡಲಾಳದ ಮೌನ ಹಾಡಾಗಿದೆ. ಅಲೆಯೊಂದು ಅಲೆದು ದಡ ಸೇರುವಂತೆ, ಹನಿಯೊಂದು ಅಡಗಿ ಮುತ್ತಾಗುವಂತೆ. ಮಗುವಂತೆ ನಿನ್ನನ್ನು ಕಾಪಾಡುವೆ, ನಿನಗಾಗಿ ನಾ ಬೇಡುವೆ. ಕಾಣದೂರ ಕಡಲ ತೀರ ಕಲ್ಪನೆಗಳ ಸಾರ, ಮನದಿ ಅರಳಿ ಮಧುರವಾಗಿದೆ. ವಿರಳವಾದ ವಿರಸವೊಂದು ಮೈ ಮನಗಳ ಸೇರಿ, ಸರಳವಾಗಿ ಹೃದಯ ಮೀಟಿದೆ. ನನ್ನ ಚಡಪಡಿಕೆಯು ನೀನು, ಬರುವೆನು ನಿನ್ನ ಹಿಂಬಾಲಿಸಿ ನಾನು. ಹಲೋ ಜೀತು, ನಾನು ಇಲ್ಲಿ ಬಂದು 10 ಮಿನಿಟ್ಸ್ ಆಯ್ತು. ಎಲ್ಲಿದ್ಯಾ ನೀನು? ಆನ್ ದಿ ವೇ ಬರ್ತಾ ಇದೀನಿ ಕಣೆ, ಒಂದು 5 ನಿಮಿಷ ಅಷ್ಟೇ. ಬಂದೆ ಕಣೆ, ಬರ್ತಾ ಇದೀನಿ 5 ಮಿನಿಟ್ ಅಷ್ಟೇ. ಅರ್ಧ ಗಂಟೆ ಆಯ್ತು ನಾನು ಇಲ್ಲಿಗೆ ಬಂದು. ಸುಮ್ನೆ ನನ್ನ ಟೈಮ್ ವೇಸ್ಟ್ ಮಾಡ್ತಿದ್ಯಾ? ಸಾರಿ ಕಣೆ, ಪೆಟ್ರೋಲ್ ನೋಡ್ಕೊಂಡಿರ್ಲಿಲ್ಲ, ಖಾಲಿ ಆಗೋಗಿತ್ತು. ಒಂದ್ ಬೈಕ್ ನ ನೆಟ್ಟಿಗೆ ನೋಡ್ಕೊಳಕ್ಕಾಗಲ್ಲ, ಇನ್ ಹುಡ್ಗಿನ ಹೆಂಗ್ ನೋಡ್ಕೊಂತೀಯಾ? ಅಲ್ಲ, ಈಗ ಮಳೆ ಬೇರೆ ಬರ್ತಿದೆ, ಹೇಗ್ ಹೋಗೋದು ಬೈಕಲ್ಲಿ?
ಇಷ್ಟು ವರ್ಷ ನೀನು ಹೇಗೆ ನನ್ನ ಜೊತೆಗಿದ್ದೆ? ಹಣ ಆಸ್ತಿ ಕಾರು ಬಾರು ಇದ್ರೆ ಕಂಫರ್ಟ್ ಆಗಿ ನೋಡ್ಕೊಂಡಾಗ ಲವ್ ಕೇರ್ ಅಫೆಕ್ಷನ್ಸ್ ಇದು ಯಾವುದು ಬೇಡವಾ? ಲೈಫಲ್ಲಿ ಎಲ್ಲ ಇದ್ದು ಇದು ಮೂರು ಇಲ್ಲ ಅಂದ್ರೆ ಇದ್ದು ಸತ್ತಂಗೆ ತಿಳ್ಕೊ. ಒಂದು ನಿಮಿಷ ಇರು, ವೆಯ್ಟ್ ಮಾಡು, ಬರ್ತೀನಿ. ಅಲ್ಲ ಬಾ ಹತ್ಕೋ. ಏಕೆ? ಇಲ್ಲ ಬೇಡ. ಏಕೆ, ಏನಾಯ್ತು? ಪರವಾಗಿಲ್ಲ, ಮಳೆ ನಿಂತ್ಮೇಲೆ ಬೈಕಲ್ಲೇ ಹೋಗೋಣ. ಸರಿ ಬಿಡು. ಜೀತು, 1 ನಿಮಿಷ ನಿಲ್ಸು. ಏಕೆ? ನಿಲ್ಸು. ಏನಾಯ್ತು? ಜೀತು, ನಾನು ನಿನಗೆ ಸುಳ್ಳು ಹೇಳಕ್ ಇಷ್ಟ ಇಲ್ಲ ಕಣೋ. ನಾನು ಹೋಗ್ತಿರೋದು ಬೆಂಗಳೂರಿಗಲ್ಲ, ನಮ್ಮ ಅಜ್ಜಿ ಮನೆಗೆ. ಡ್ಯಾಡಿ ನನಗೆ ಹುಡುಗನ್ ನೋಡಿದ್ದಾರೆ, ಮನೇಲಿ ಎಲ್ಲರೂ ಒಪ್ಪಿದ್ದಾರೆ. ಮೇ ಬಿ ಈ ಹುಡುಗನ್ನೇ ನೋಡಿ ಮದುವೆ ಮಾಡ್ತಾರೆ ಅನ್ಸುತ್ತೆ. ಮತ್ತೆ ನನ್ನ ಕತೆ? ಮನಿ ಏನ್ ಮಾಡ್ತಿದೀಯ ನೀನು? ಅಪ್ಪ ಅಮ್ಮ ನೋಡಿದಾರೆ, ವೆಲ್ ಸೆಟಲ್ಡ್ ಅಂತ ಗೊತ್ತಿಲ್ಲ ಇರೋ ಹುಡುಗನ ಮದುವೆ ಆಗೋದಾ? ನೀನ್ ಮನ್ಸು ಮುಟ್ಕೊಂಡು ಹೇಳು, ನಾನು ನಿನ್ಗೆ ಇಷ್ಟ ಇಲ್ವಾ? ಇಷ್ಟನೇ ಕಣೋ, ಎಲ್ರಿಗಿಂತ ಇಷ್ಟ. ಆದರೆ ನಿನಗೆ ಗೊತ್ತಲ್ಲ, ನಮ್ಮ ಮನೇಲಿ ಒಪ್ಪಲ್ಲ. ವೆಲ್ ಸೆಟಲ್ ಹುಡುಗನೇ ನೋಡಿದ್ದಾರೆ ಅಂತ. ಅದಕ್ಕೆ ನಾನು ಮುಂಚೆಯಿಂದನೂ ಹೇಳಿದ್ದು, ಮದುವೆ ಆಗೋಕ್ಕಾಗಲ್ಲ, ಇರೋ ಅಷ್ಟು ದಿನ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಆದ್ರೆ ನೀನ್ ನನ್ನ ಬಿಟ್ಕೊಡಲ್ಲ ಅಂತ ನಂಬಿದ್ದೆ. ವೆಲ್ ಸೆಟಲ್ ಇನ್ನೆರಡೇ ವರ್ಷ ನನ್ನ ಲೈಫ್ ಕೂಡ ಚೇಂಜ್ ಆಗುತ್ತೆ. ನನ್ನ ಗುರಿ ನಿನ್ಗೆ ಗೊತ್ತಲ್ವಾ? ಈ ವರ್ಷ ನನ್ನ ಬುಕ್ ಪಬ್ಲಿಷ್ ಆದ್ರೆ ನನ್ನ ಲೈಫ್ ಕೂಡ ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ. ನಾವಿಬ್ರು ಮದುವೆ ಆಗೋಣ. ಪೇರೆಂಟ್ಸ್ನ ಯಾವಾಗ ಬೇಕಾದ್ರೂ ಕನ್ವಿನ್ಸ್ ಮಾಡ್ಬೋದು. ಆದ್ರೆ ನಿನ್ಗೊಂದ್ಸಲ ಮದುವೆ ಆದ್ರೆ ಮುಗೀತು. ಯೋಚನೆ ಮಾಡು ಪ್ಲೀಸ್ ಕಣೋ, ಲೈಫ್ ಪೂರ್ತಿ ಫ್ರೆಂಡ್ ಆಗಿರ್ತೀನಿ. ನನಗೆ 1,000 ಜನ ಫ್ರೆಂಡ್ಸ್ ಇದ್ದಾರೆ, ನೀನ್ ಯಾಕೆ ಬೇಕು? ನನಗೆ ಲೈಫ್ ಪಾರ್ಟ್ನರ್ ಬೇಕು. ನನ್ನ ಸ್ಟ್ರಗಲ್ ಅಲ್ಲಿ ಸ್ಟ್ರಾಂಗ್ ಆಗಿ ನನ್ನ ಬೆನ್ನಿಂದ ನಿಲ್ಲೋ ಬೆಟರ್ ಆಫ್ ಬೇಕು. ಈ ಮೆಸೇಜ್ ಅಲ್ಲಿ ಊಟ ಆಯ್ತಾ, ತಿಂಡಿ ಆಯ್ತಾ, ಹಾಯ್ ಬಾಯ್ ಅನ್ನೋ ಫಾರ್ಮಾಲಿಟೀಸ್ ಫ್ರೆಂಡ್ಸ್ ಬೇಡ. ಇದೆಲ್ಲ ಹೇಳೋ ಅಷ್ಟು ಈಸಿ ಅಲ್ಲ ಜೀತು. ಪ್ಲೀಸ್ ನನ್ನ ಅರ್ಥ ಮಾಡ್ಕೋ. ನನ್ನ ಬಿಟ್ಬಿಡು. ನಿನಗೆ 4 ವರ್ಷ ಟೈಮ್ ಇತ್ತು, ನೀನು ಪ್ರೂವ್ ಮಾಡ್ಕೊಳ್ಳಿಲ್ಲ. ಇವಾಗ ನಮ್ಮ ಮನೇಲಿ ನಿನ್ನ ಒಪ್ಪೋದಿಲ್ಲ ಕಣೋ. ಒಂದೇ ಒಂದು ಚಾನ್ಸ್ ಕೊಡು ಮನು, ಲೈಫ್ ಲಾಂಗ್ ಜೊತೆಗಿರ್ತೀನಿ. ಈ ಹಣ ಆಸ್ತಿ ಅಂತಸ್ತು ಎಲ್ಲ ಟೆಂಪ್ರವರಿ ಖುಷಿ ಕೊಡುತ್ತೆ, ಬೇಗ ಬೋರ್ ಅನ್ಸ್ಬಿಡುತ್ತೆ ಅಷ್ಟೇ. ಆದರೆ ಇಷ್ಟಪಟ್ಟ ವ್ಯಕ್ತಿ ಜೊತೆಗಿದ್ರೆ ಸಿಗೋ ಖುಷಿನೇ ಪರ್ಮನೆಂಟ್. ಪ್ಲೀಸ್ ಒಂದೇ ಒಂದು ಚಾನ್ಸ್ ಕೊಡು. ಸರಿ, ನಾನು ಟ್ರೈ ಮಾಡ್ತೀನಿ ಕಣೋ. ಅವತ್ತು ನನ್ನ ಮನಸ್ಸಲ್ಲಿ ಅವಳು ಎಲ್ಲಿ ನನ್ನ ಬಿಟ್ಟೋಗ್ತಾಳೆ ಅನ್ನೋ ಆತಂಕದ ಅಲೆಗಳ ಅಬ್ಬರ ಶುರುವಾಗಿತ್ತು ಸರ್. ಮತ್ತೆ ಅದಾದ್ಮೇಲೆ ತುಂಬಾ ದಿನ ಅವಳು ಸಿಗ್ಲೇ ಇಲ್ಲ ಸರ್. ಆಮೇಲೆ ಆ ಹುಡುಗಿ ಮತ್ತೆ ವಾಪಸ್ ಬರ್ಲೇ ಇಲ್ವಾ? ಅಂತೂ ಆ ಹುಡುಗನೇ ಮದುವೆ ಆಗೋಕ್ಕೆ ಡಿಸೈಡ್ ಆಗಿದೆಯಲ್ಲ. ಕೊನೆಗೂ ಒಂದು ವಿಚಾರ ಪ್ರೂವ್ ಆಗೋಯ್ತು, ಲೈಫಲ್ಲಿ ಹಣ ಆಸ್ತಿ ಅಂತಸ್ತು ಇದ್ರೆ ಎಲ್ಲ ಸಿಗತ್ತೆ, ಅದೇ ಮುಖ್ಯ. ಈ ನಂಬಿಕೆ, ವಿಶ್ವಾಸ, ಕಾಳಜಿ, ಪ್ರೀತಿ, ಪ್ರೇಮ ಇದೆಲ್ಲ ಒಂಥರ ಹೇಳಕ್ಕೆ ಕೇಳಕ್ಕೆ, ಕತೆ ಬರೆಯೋಕ್ಕಷ್ಟೇ ಚಂದ ಅಲ್ಲ, ನಮ್ಮಂತವ್ರು ಪ್ರೀತಿ ಮಾಡೋಕ್ಕಲ್ಲ. ಪರಿಸ್ಥಿತಿ ಆಗಿದೆ ಜೀತು. ಪರಿಸ್ಥಿತಿ ಅಲ್ಲ, ಸ್ವಾರ್ಥ. ಬಿಡು, ನಿನ್ಗಿವಾಗ ಏನು ಹೇಳಿದ್ರೂ ಅರ್ಥ ಆಗಲ್ಲ. ಬಟ್ ಲೈಫಲ್ಲಿ ನೀನು ಚೆನ್ನಾಗಿರ್ಬೇಕು ಅಂತ ವಿಶ್ ಮಾಡ್ತೀನಿ. ದಯವಿಟ್ಟು ಬೇಡ, ಹೋಗ್ತಿದ್ಯಲ್ಲ ಹೋಗು ಅಷ್ಟೇ. ಡೋಂಟ್ ವರಿ ಜೀತು, ನಿನಗೆ ಬೆಟರ್ ಫ್ಯೂಚರ್ ಇದೆ. ನನಗಿಂತ ತುಂಬಾ ಒಳ್ಳೆ ಹುಡುಗಿ ಸಿಗ್ತಾಳೆ. ಮೋಸ ಮಾಡೋ ಪ್ರತಿ ಹುಡುಗಿರು ಹೇಳೋ ಕಾಮನ್ ಡೈಲಾಗ್ ಇದು. ಅದು ನಿನಗೆ ಸೆಟ್ ಆಗಲ್ಲ, ಗೋ. ಮರೆಯಾದರೆ ನೀನು, ಕಳೆದೋಗುವೆ ನಾನು. ಕೊನೆಯಾಯಿತು ಇನ್ನು, ಬದಲಾಗದು ಏನು. ನವಿರಾದ ಕ್ಷಣವೊಂದು ಪುಟ ಸೇರಿದೆ, ದೂರಾಗಿ ನೋವಾಗಿದೆ.
ಅದೇ ರೀ ಪ್ರಾಕ್ಟಿಕಲ್ ಆಗಿ ನಡೀತಿರೋದು ಇವಾಗ. ಭಾವನೆಗಳಿಗೆ ಬೆಲೆನೇ ಇಲ್ಲ. ಎಲ್ಲ ಪ್ರಾಕ್ಟಿಕಾಲಿಟಿ, ಮನಿ ಅಷ್ಟೇ. ನೀವು ನಿಮ್ಮ ಲವ್ ಸ್ಟೋರಿ ಮೇಲೆ ಒಂದು ವರ್ಷನ್ ಬರ್ಕೊಂಡು ಬನ್ನಿ. ಸರಿ ಸರ್. ಇನ್ನೊಂದು ಮೀಟಿಂಗ್ ಮಾಡಿ ಅದರಲ್ಲಿ ಯಾವುದನ್ನು ಪಬ್ಲಿಷ್ ಮಾಡೋಣ ಅಂತ ಡಿಸೈಡ್ ಮಾಡೋಣ. ಓಕೆ ಸರ್. Okay. ಓಕೆ. ಪಾಡ್ಲೆ ಪಾಡ್ಲೆ ನಿಖಲ್ಪುರ ಬೇಲೆ ಮಲ್ಪಲೆ ಕೊರ್ಲೆ. ಯಾವನ್ ಗುರು ನೀನು? ನಿನ್ ಬಾಮೈದ ನನ್ ತಂಗಿ ಅನ್ನೋಳ್ನ ಪಟಾಯಿಸ್ಕೊಂಡಿದ್ಯಲ್ಲ, ಸುತ್ತಾ ಇರ್ತಾಳ ನಿನ್ ಹಿಂದೆ ಬಾಲದ ತರ. ಅವಳು ನಿನ್ ಬಲಣ ಅಥವಾ ನೀನ್ ಅವಳು ಕೊಂಬ. ಎಂತ ಮಾರಾಯ, ನೀನು ರೈಟ್ರು ಬೇರೆ ಅಂತೆ, ಕತೆ ಕವನ ಎಲ್ಲ ಬರೀತಿಯಂತೆ. ಯಾರ್ ಗುರು ನಿನ್ ತಂಗಿ? ಅದೇ ಇದಾಳಲ್ಲ ಬೇವರ್ಸಿ ಅವನು, ನಮ್ಮಪ್ಪನ್ ಗುಡ್ತವಳು. ನಿನಗೆ ವಾರ್ನಿಂಗ್ ಇದು. ನೋಡ್ಲಿಕ್ಕೆ ಒಳ್ಳೆ ಚೈಲ್ಡ್ ತರ ಇದೆಯಾ, ಚುಚ್ಚಿ ಬಿಡ್ತೇನೆ. ನಾನು ಸರಿ ಇಲ್ಲ, ಹುಷಾರು. ಹಲೋ. ಹಲೋ ಸರ್, ಎಲ್ಲಿದ್ದೀರಾ? ಸಾಹೇಬ್ರು ವೇಟ್ ಮಾಡ್ತಾ ಇದ್ದಾರೆ. ಬೇಗ ಬನ್ನಿ, ಬೇಗ ಬನ್ನಿ. ಸರ್ ಬರ್ತಾ ಇದೀನಿ ಸರ್, ಬಂದೆ. ಏನು ಸರ್, ತಿಂಗ್ಳಾಂಗಟ್ಲೆ ಬಂದು ಅಲಿತೀರಾ? ಅಪಾಯಿಂಟ್ಮೆಂಟ್ ಸಿಗ್ತಾ ಟೈಮ್ ಕರೆಕ್ಟಾಗಿ ಬರಲ್ಲ. ನೋಡಿ ಸಾಹೇಬ್ರು ಹೋದ್ರು, ಮತ್ತೆ ಯಾವಾಗ ಬರ್ತಾರೋ ಗೊತ್ತಿಲ್ಲ. ಜವಾಬ್ದಾರಿ ಇಲ್ಲ ಅಂದ್ರೆ ತುಂಬ ಕಷ್ಟ ಬಿಡಿ.
ಇನ್ನೆರಡೇ ವರ್ಷ ನನ್ನ ಲೈಫ್ ಕೂಡ ಚೇಂಜ್ ಆಗುತ್ತೆ. ಬಿಡ್ತೇನೆ, ನಾನು ಸರಿ ಇಲ್ಲ. ಹುಷಾರು, ನನ್ನ ತಂಗಿ ಅನ್ನೋಳನ್ನ ಪಟಾಯಿಸ್ಕೊಂಡಿದ್ಯಲ್ಲ. ಬಿಡೋ, ಏನಾಗಲ್ಲ, ಯಾಕೆ ತಲೆ ಕೆಡ್ಸ್ಕೊಂತೀಯ? ಹಾಯ್ ರವಿ. ಹೇ ತಗೊಳ್ಳೋ, ನಿನ್ ಫೇವ್ರೆಟ್ ಪಡ್ಡು ಮಾಡ್ಕೊಂಡು ತಂದಿದ್ದೀನಿ. ನೀನ್ ಹೇಗಿದ್ರು ಏನೂ ಕೊಡ್ಸಲ್ಲ, ಯಾವಾಗ್ಲೂ ಮುಖ ಅಂತ ಮಾಡ್ಕೊಂಡಿರ್ತೀಯ. ತಗೋ, ನಾನೇ ಮಾಡಿದ್ ಕಣೋ, ತಗೊಳ್ಳೋ. ನಿನ್ಗೊಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಯಾಕೆ ನನ್ಗೆ ಈ ತರ ಟಾರ್ಚರ್ ಕೊಡ್ತೀಯಾ? ನಿನ್ನಿಂದ ಎಷ್ಟು ತೊಂದರೆ ಆಗ್ತಿದೆ ಗೊತ್ತಾ? ಅನ್ಕೊಂಡಿರೋದು ಮಾಡಕ್ಕಾಗ್ತಿಲ್ಲ. ಅವ್ನು ಯಾವನೋ ನಿಮ್ ಮಣ್ಣ ಅಂತೆ ನನಗೆ ಲೈಫ್ ಸ್ಟ್ರೇಟ್ ಕೊಡ್ತಾನೆ. ಈ ಲವ್ ಅಂತೆಲ್ಲ ಟೈಮ್ ಪಾಸ್ ಮಾಡಕ್ ನಂಗೆ ಟೈಮ್ ಇಲ್ಲ. ನಾನು ಅಚೀವ್ ಮಾಡಬೇಕು, ಸಂಪಾದನೆ ಮಾಡಬೇಕು. ದಯವಿಟ್ಟು ನನಗೆ ತೊಂದರೆ ಕೊಡ್ಬೇಡ. ಗೆಟ್ ಲಾಸ್ಟ್. ಸರಿ ಸರಿ ಇರು, ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ವೆಯ್ಟ್ ಮಾಡೋ ನಿಮಿಷ. ಎಷ್ಟಲ್ಲಿಂದ ಕಾಲ್ ಮಾಡ್ತೀಯಾ? ಒಂದ್ಸಲಿ ಕಟ್ ಮಾಡಿದ್ರೆ ಅರ್ಥ ಆಗಲ್ವಾ? ನಾನು ತುಂಬಾ ಹೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಲಗೇಜ್ ತುಂಬಾ ಇದೆ. ನಾನು ಮೀಟಿಂಗಲ್ಲಿ ಇದ್ದೀನಿ ಅಂತ ಅವಾಗಲೇ ಹೇಳಿದ್ದೆ ತಾನೆ, ಮತ್ತೆ ಯಾಕೆ ಫೋನ್ ಮಾಡ್ತೀಯಾ? ಆಟೋಲ್ಲಿ ಹೋಗೋಕ್ಕಾಗಲ್ವಾ? ನೀನೇನು ಮಹಾರಾಜನ್ ಮೊಮ್ಮಗಳ? ನೀನೆಲ್ಲರೂ ಕರ್ಕೊಂಡು ಹೋಗೋಕ್ಕೆ. ಹಾಗೆಲ್ಲ ಯಾಕೆ ಮಾತಾಡ್ತೀರಾ? ಇನ್ನು ಹೇಗೆ ಮಾತಾಡಬೇಕು? ನನ್ನ ಟೆನ್ಷನ್ ನನಗೆ. ಆಟೋದಲ್ಲಿ ಹೋಗು. ನನಗೇನು ಅದೇ ಕೆಲಸನಾ? ನೀನು ಯಾವಾಗೂ ಪಿಕಪ್ ಡ್ರಾಪ್ ಮಾಡ್ಕೊಂಡು ಕೂತ್ಕೊಂಡಿರಲ್ಲ. ನಿನ್ನಿಂದ ಸಿಕ್ಕಾಪಟ್ಟೆ ಟಾರ್ಚರ್ ಆಗ್ಬಿಟ್ಟಿದೆ ನನಗೆ. ಇದೇನು ಲಾರಿ ಕೆಟ್ಟೋಯ್ತಾ? ಆಟೋಲ್ಲಿ ಹೋಗು.
ಜೀತು, ನಾನು ತಪ್ಪು ಮಾಡಿಬಿಟ್ಟೆ ಜೀತು. ಯು ಆರ್ ರೈಟ್. ವಸ್ತುಗಳು ಬೋರ್ ಅನ್ಸ್ಬಿಡುತ್ತೆ. ಪ್ರೀತಿಸೋ ವ್ಯಕ್ತಿ ಮಾತ್ರ ಶಾಶ್ವತ. ನಮ್ಮನ್ನು ಅರ್ಥ ಮಾಡ್ಕೊಂಡು ಇಷ್ಟಪಡೋ ವ್ಯಕ್ತಿ ಸಿಗೋದು ಕಷ್ಟ. ನಾನು ನಿನ್ನನ್ನು ತುಂಬ ಮಿಸ್ ಮಾಡ್ತಾ ಇದ್ದೀನಿ ಕಣೋ. ಮಿಸ್ ಯು ಸೋ ಮಚ್. ವಸ್ತುಗಳು ಬೋರ್ ಅನ್ಸ್ಬಿಡುತ್ತೆ. ಪರಿಸ್ಥಿತಿ ಆಗಿದೆ ಜೀತು. ಪ್ರೀತಿಸೋ ವ್ಯಕ್ತಿ ಮಾತಿ ಮಾತ್ರ ನೀನೇನೇ ಕಷ್ಟ. ಎಷ್ಟೋ ಗೊಂದಲಗಳು, ಎಷ್ಟೋ ನಿರಾಸೆಗಳು. ಕಡಲ ತೀರದ ಮೌನ ಎಲ್ಲದಕ್ಕೂ ಉತ್ತರ ಬೇಕಿದೆ. ಜೀತು, ಅನು, ಏನಾಯ್ತು? ಅನು, ಅನುಗೇನಾಯ್ತು? ಅನು, ಹೇ ಲೋಫರ್, ನಾನ್ ಯಾರನ್ನಾದ್ರೂ ಲವ್ ಮಾಡ್ತೀನಿ, ನೀನ್ ಯಾರು ಅದನ್ನ ಕೇಳೋಕೆ? ಅವನಿಗೆ ಯಾಕೋ ತೊಂದರೆ ಕೊಡ್ತೀಯಾ? ಏನೇ ಬ್ಯಾವರ್ಸಿ, ನನ್ನ ಮೇಲೆ ಕೂಗಾಡೋಷ್ಟು ಧೈರ್ಯ ಬಂತ ನಿನಗೆ? ಬ್ಯಾವರ್ಸಿ, ಸಾಯ್ಲಿಕ್ಕಿಷ್ಟವ ನಿನಗೆ? ಕೂಗಾಡ್ತೀನಿ ಕಣೋ. ಈ ಮನೆ ಆಸ್ತಿಗೆಲ್ಲ ನಾನೇ ಯಜಮಾನಿ. ನಾನು ಅವನನ್ನೇ ಲವ್ ಮಾಡ್ತೀನಿ, ಅವನನ್ನೇ ಮದ್ವೆ ಆಗ್ತೀನಿ. ನೀನ್ ಯಾರಲ್ಲೋ ಬೇವರ್ಸಿ? ನನ್ನ ಮೇಲೆ ಕೂಗಾಡ್ತೀಯ? ಅವನೇ ಬೇಕಾ ನಿನ್ಗೆ? ಹಾಗಾದ್ರೆ ಪ್ರಾಣ ಬಿಡು, ಪ್ರಾಣ ಬಿಡು. ಹೋಯ್ ಎತ್ತಾಕ. ಅಣ್ಣ ಇನ್ನೂ ಬದುಕಿದಾಳೆ. ಒಳ್ಳೆಯವರಾದ್ರೆ ದಡಕ್ಕೆ ತಂದು ಬಿಸಾಕತ್ತೆ, ಕೆಟ್ಟವರಾದ್ರೆ ಒಳಗಡೆ ಹೇಳ್ಕೊಂಡು ಹೋಗತ್ತೆ. ಆ ಕೆಲಸ ಮಾಡ್ಬಿಡ ಆಯ್ತಾ? ಸರಿ, ಮತ್ತೆ ಸಂಜೆ ಸಿಗ್ತೇನೆ. ಹುಷಾರು, ಗಮ್ಮತ್ ಮಾಡುವ.
ನೋಡ್ಕೋತೇನೆ. ಕನಸಲ್ಲಿ ಕಲ್ಪನೆಯಲ್ಲಿದ್ದವಳು ಕಣ್ಮುಂದೆಯೇ ಇದ್ದರೂ ಕಾಣದಾಗಿದ್ದಳು. ಅವಳ ಈ ಅಚಲವಾದ ಪ್ರೇಮವೇ ನನ್ನ ಈ ಕಲರ್ಸ್ ಆಫ್ ಲವ್. I love you, Anu. ಐ ಲೈಕ್ ಯೋರ್ ಡೆಡಿಕೇಶನ್ ಮ್ಯಾನ್. ನಿನ್ನ ಆ ಸ್ಟ್ರಗಲ್ಗೆ ಇವತ್ತು ಪ್ರತಿಫಲ ಸಿಕ್ಕಿದೆ. ಕಾಂಗ್ರ್ಯಾಚುಲೇಷನ್ಸ್ ಯಂಗ್ ರೈಟರ್, ನೀನು ಬರೆದಿರುವ ಬುಕ್ ಪಬ್ಲಿಷ್ ಆಗಿದೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ಯರ್ ಫ್ಯೂಚರ್ ಯಂಗ್ ಮ್ಯಾನ್. ಥ್ಯಾಂಕ್ ಯು ಸರ್. ಟೇಕ್ ದಿಸ್ ಮ್ಯಾನ್. ಇದು ನಿನ್ನ ಫಸ್ಟ್ ರೆಮ್ಯುನರೇಷನ್. ನನಗೆ ಖಾಲಿ ಒಂದು ಡೌಟ್, ಯಾಕೆ ಆ ಹುಡುಗಿ ಅವನನ್ನು ಅಷ್ಟೊಂದು ಲವ್ ಮಾಡ್ತಿದ್ಲು? ನಾವು ಬಯಸಿದ ಪ್ರೀತಿ ಸಿಗ್ಲಿಲ್ಲ ಅನ್ನೋದಕ್ಕಿಂತ ನಮ್ಮನ್ನು ಬಯಸ್ಬಂದ ವ್ಯಕ್ತಿ, ಅವ್ರ ಪ್ರೀತಿ, ಇದೆರಡೂ ಶ್ರೇಷ್ಠ.